ಹಲ್ಲೆಲೂಯ, ಪ್ರೈಸ್ತಲ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರದಲ್ಲಿ ಒಪ್ಪಿಸಿಕೊಂಡು ದೇವರು ಕೊಟ್ಟಂಥ ಒಂದು ವಾಕ್ಯ ಸಂದೇಶವನ್ನ, ಅದರಲ್ಲಿ ಒಂದೆರಡು ವಚನವನ್ನ ತೆಗೆದುಕೊಂಡು ದೇವರನ್ನು ಮಹಿಮೆಪಡಿಸೋಣ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನದಿಂದ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರ ಕಡೆಗೆ ನಾವು ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರೋಮಾಪುರದಲ್ಲಿ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ಧ್ಯಾನ ಮಾಡುವಾಗ, ನಾವು ದೇವರ ಕಡೆ ಅನ್ಯೋನ್ಯತೆ ಪ್ರೀತಿಯಲ್ಲಿದ್ದರೆ ನಮ್ಮನ್ನ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡ್ತಾರೆ. ಶತ್ರುಗಳು ಯಾವ ಹೋರಾಟ ಮಾಡಬೇಕು ಸಾಧ್ಯವಿಲ್ಲ, ಅದರಿಂದ ಬಿಡಿಸ್ತಾರೆ ದೇವರು. ಯಾಕಂದ್ರೆ ಕೀರ್ತನೆ ಭಾಗದಲ್ಲಿ ಒಂದು ದಾರಿಯಲ್ಲಿ ಬಂದವರು ಏನಾಗ್ತಾರೆ, 7 ದಾರಿಯಲ್ಲಿ ಓಡೋಗ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೀಗಾಗ್ತದೆ? ಇಸ್ರಾಯೇಲರ ಜನರಿಗೆ ಮೋಶೆ ಆ ಸಮುದ್ರ ದಡದಲ್ಲಿ ಕರ್ಕೊಂಡು ಹೋಗಿ ಇನ್ನೇನು ಮುಂದೆ ದಾರಿ ಇಲ್ಲ ಎಂಬುದಾಗಿ, ದೇವರೇ ನಾನು ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡುವಾಗ, ಆ ಐಗುಪ್ತ ದೇಶದಿಂದ ಜನಗಳು ಓಡಿಸಿಕೊಂಡು ಬಂದಾಗ ಆ ಫರೋನ ಸೈನ್ಯಗಳು ಅವರು ಬರೋದಕ್ಕೆ ಅಡ್ಡಿ ಮಾಡಿದ್ರು. ಯಾಕೆಂದ್ರೆ ಅವರ ಮಧ್ಯದಲ್ಲಿ ಭಯಂಕರವಾದ ಒಂದು ಅಗ್ನಿ ಜ್ವಾಲೆಯನ್ನು ದೇವರು ಉಂಟು ಮಾಡಿದರು. ಅಲ್ಲಿಗೆ ದೇವರ ಮಕ್ಕಳಿಗೆ ಮುಟ್ಟ ಅಧಿಕಾರ ಇಲ್ಲ ಎಂಬುದಾಗಿ ಆ ಸೂಚಕ ಕಾರ್ಯವನ್ನು ತೋರಿಸಿಕೊಟ್ಟರು. ಇದರಲ್ಲಿ ವಾಕ್ಯದಲ್ಲೆಲ್ಲ ನಾವು ನೋಡಿದ ಪ್ರಕಾರ, ಯಾಕೆಂದ್ರೆ ದೇವರ ಆದುಕೊಂಡ ಜನಾಂಗಗಳಾಗಿದ್ದಾರೆ. ಅದೇ ರೀತಿಗೆ ಈ ರೋಮಾಪುರ ಪತ್ರಿಕೆಯಲ್ಲಿ ನಮ್ಮನ್ನ ಆದುಕೊಂಡಿದ್ದಾರೆ ದೇವರು. ಅದಕ್ಕೆ ನಮ್ಮನ್ನ ಎದುರಿಸುವವರು ಯಾರು? ಹಾಗೆ ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಾನಲ್ಲ, ದೇವರು ಸ್ವಂತ ಮಗ ಯೇಸು ಸ್ವಾಮಿಯನ್ನೇ ನಮಗೋಸ್ಕರ ಕೊಟ್ಟಿದ್ದಾನಲ್ಲ. ಆ ಕೃತಜ್ಞತೆಗೋಸ್ಕರ ನಾವು ದೇವರನ್ನ ಪ್ರೀತಿಸಬಾರ್ದೆ? ಹಾಲೆಲೂಯ. ಎಷ್ಟೋ ಜನರು ಇನ್ನೂ ವಾಕ್ಯವೇ ತಿಳಿದಿಲ್ಲ ಪ್ರಿಯರೇ. ಅವರಿಗಾಗಿ ಸಂದೇಶವನ್ನ ಸಾರಬೇಕಾಗಿದೆ. ಹಾಲೆಲೂಯ. ಅವ್ರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ನಾವಿರುವಂತಹ ಈ ಪಟ್ಟಣವನ್ನು, ಈ ಶಿವಮೊಗ್ಗ ಪಟ್ಟಣವನ್ನು ದೇವರೇ ನೀನು ಕರುಣಿಸು ದೇವರೇ. ಅನೇಕ ಇನ್ನೂ ಸ್ವಾಮಿ ಲಕ್ಷೋಪಲಕ್ಷ ಜನಗಳು ನಂಬಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೂ ಅದರೊಳಗೆ ಕೆಲವು ಜನ ನಂಬಿದ್ದಾರೆ, ಕೆಲವರು ನಂಬದೇ ಇರುವಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಲ್ಲ ಸಭೆಯಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗಿದೆ ಈ ಕಾಲಘಟ್ಟದಲ್ಲಿ. ಯಾಕೆಂದ್ರೆ ದೇವರು ತಾನು ಹೇಳ್ತಾರೆ, ಪ್ರಾರ್ಥನೆಯಿಂದ ಎಲ್ಲವನ್ನೂ ನೀವು ಜಯಿಸಬಹುದೇ ಹೊರತು ಮತ್ತಾದ್ರೂ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದು ಶುಭ ಸಂದೇಶವನ್ನ, ದೇವರ ಸಂದೇಶವನ್ನು ಸಾರಬೇಕಾದ್ರೆ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಯಾರಿಗಾರ ಸುವಾರ್ತೆ ಸಾರಿದ್ರೆ ಅಟ್ಲೀಸ್ಟ್ ಅವರು 1 ನಿಮಿಷ ಕೇಳುವಂಥವ್ರು ಆಗಿರ್ತಾರೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಾರ್ಯಗಳಲ್ಲೂ ಮುಂದೆ ಹೋಗುವುದಾದ್ರೆ ಖಂಡಿತ ನಮಗೆ ಜಯ ಸಿಗೋದು ಗ್ಯಾರಂಟಿ. ಹಾಗೆ ಮಗನನ್ನು ಕೊಟ್ಟಾನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನು. ಯೇಸು ಸ್ವಾಮಿನೇ ಕೊಟ್ಟ ಮೇಲೆ ಇನ್ಯಾವುದು ನಿಮಗೆ ಕೊಡುವುದಿಲ್ಲ ಈ ಲೋಕದಲ್ಲಿ. ಹಾಲೆಲೂಯ. ದೇವರಿಗೆ ನಾವು ವಿಧೇಯನಾಗಿ ನಡೆಯುವುದಾದ್ರೆ ಹಾಲೆಲೂಯ ಎಲ್ಲವನ್ನು ನಮಗೆ ಭೂಮಿ ಮೇಲೆ ದಯಪಾಲಿಸ್ತಾರೆ. ಹಾಲೆಲೂಯ. ಈ ಲೋಕದಲ್ಲಿ ದೇವರು ನಮಗೆ ನಡೆಸ್ತಾರೆ. ಈ ಲೋಕ ಬಿಟ್ಟರೆ ನಮಗೆ ಪರಲೋಕ ರಾಜ್ಯದಲ್ಲಿ ದೇವರು ಸೇರಿಸ್ತಿದ್ದಾರೆ. ನಮ್ಮ ಕೆಲಸ ಕ್ರಿಸ್ತನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರದು. ಯೇಸು ಸ್ವಾಮಿನ ಬಿಟ್ಟು ನಾವು ಎಡಕ್ಕೆ ಬಲಕ್ಕೆ ತಿರುಗಿದರೆ ಮುಂದಿನ ದಿನಮಾನಗಳಲ್ಲಿ ಕಷ್ಟ ಆಗ್ಬೋದು. ಹಾಲೆಲೂಯ. ಹಾಗಾಗಿ ತಪ್ಪು ವ್ಯವಹರಿಸಿದರು ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ದೇವರೇ ನಿರ್ಣಯ ಮಾಡಿಬಿಟ್ಟು ನೀತಿವಂತ ಕುಟುಂಬ, ನೀತಿವಂತ ಈ ಜನಾಂಗಗಳು. ಹಾಲೆಲೂಯ. ಇವತ್ತು ಕುಟುಂಬದಲ್ಲಿ ಯಾರಾದ್ರೂ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡಿದ್ದರೆ ದೇವರ ಆಶೀರ್ವಾದದೊಂದಿಗೆ ಅಂತ ನೆನಪು ಮಾಡ್ಕೊಳ್ಬೇಕು. ದೇವರೇ ನಮ್ಮನ್ನು ಆದ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಇನ್ಯಾಕೆ ಭಯ?
ಆದರೆ ದೇವರನ್ನ ಬಿಟ್ಟು ಕಡೆಯವರೆಗೂ ತಾಳ್ಕೋಬೇಕು. ಈ ಮಾತನ್ನ, ಈ ವಾಕ್ಯವನ್ನ, ಈ ನಮ್ಗೆ ದೇವರು ಕೊಟ್ಟಿರೋ ತಲಾಂತನ್ನ ತಾಳ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ದೇವರಲ್ಲಿ ಬೆಳೀತಾ ಬರಬೇಕು ಪ್ರಿಯರೇ. ಹಾಲೆಲೂಯಾ. ಹಾಗೆ ನೀತಿವಂತನ ಮಾಡಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು ನಮ್ಮನ್ನ? ಹಾಲೆಲೂಯಾ. ಈ ಲೋಕದಲ್ಲಿ ಅಪರಾಧಿಗಳಂತೂ ನಿರ್ಣಯಿಸುವವರು ಯಾರು ನಮಗೆ? ದೇವರೇ ನಮ್ಮನ್ನ ಆದುಕೊಂಡ ಮೇಲೆ ಯಾರು ನಮ್ಮನ್ನ ಅಪರಾಧಿ ಅಂತ ಎಣಿಸುವವರು? ಕ್ರಿಸ್ತ ಯೇಸುವಿನ ಮರಣವನ್ನು ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹಾಲೆಲೂಯಾ. ನೋಡಿ, ಯೇಸು ಸ್ವಾಮಿ ಪರಲೋಕದಲ್ಲಿ ನಮಗೋಸ್ಕರ ಬೇಡ್ತಾ ಇದ್ದಾರಂತೆ. ಹಾಲೆಲೂಯಾ. ನಾವು ಏನ್ ಕೆಲಸ ಮಾಡಿದ್ದೀವಿ? ನಾವು ಏನ್ ಕೆಲಸ ಮಾಡಿದ್ದೀವಿ ಎಂಬುದಾಗಿ ದೇವರು ಬೇಡ್ತಾರೆ. ಆದರೆ ನಮಕ್ಕಿಂತ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಇದ್ರೊಳಗೆ ನಮಗೆ ಗೊತ್ತಾಗ್ತದೆ. ಹಾಲೆಲೂಯಾ. ಪರಲೋಕದಲ್ಲಿ ನಮಗೋಸ್ಕರ ಬೇಡ್ತಾ ಇದ್ದಾರಂತೆ ಸ್ವಾಮಿ, ತಂದೆಯಾದ ದೇವರ ಹತ್ರ. ಹಾಲೆಲೂಯಾ. ಹಾಗಾಗಿ ನಾವು ದೇವರನ್ನ ಯಾವುದೇ ಕಾರಣಕ್ಕೂ ಎಂಥ ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ಬಂದರೂ ಸಹ ನಾವು ಹಿಂಜಾರಿ ಹೋಗದಂತೆ ನಮ್ಮ ಕುಟುಂಬಗಳನ್ನು ನಾವು ಪ್ರಾರ್ಥನೆ ಮಾಡಿ ಜಯವನ್ನೇ ಹೊಂದಬೇಕೇ ಹೊರತು ಸೋಲು ಕಂಡು ಬರಬಾರ್ದು. ಹೌದು. ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಕರ್ತನೇ ಸ್ವಾಮಿ, ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ದೇವರೇ ನೋಡುವಂತ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಕಷ್ಟ, ದುಃಖ, ರೋಗ, ಸಮಸ್ಯೆ ಕರ್ತನೆ ಈ ಸ್ವಾಮಿ, ಈ ನಾರ್ತ್ ಕಡೆ ಸ್ವಾಮಿ ದೇವರೇ, ಕರ್ತನೆ ಪಂಜಾಬ್ ಕಡೆ ಇರ್ಬೋದು, ಹರಿಯಾಣ, ಡೆಲ್ಲಿ ಕಡೆ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು ಸ್ವಾಮಿ, ಎಲ್ಲವನ್ನು ದೇವರೇ ಊರೂರೇ ಮುಳುಗೋಗಿದೆಯಲ್ಲಪ್ಪ ದೇವರೇ, ಅವ್ರನ್ನ ರಕ್ಷಣೆ ಮಾಡು ಸ್ವಾಮಿ ದೇವರೇ. ನಿಮ್ಮನ್ನ ನಂಬಿಲ್ಲ ಅಂದ್ರೆ ಸರಿ ಸ್ವಾಮಿ ದೇವರೇ, ನೀವು ಸ್ವಾಮಿ ಒಳ್ಳೆಯವರಾಗಿದ್ದೀರಿ, ಕೆಟ್ಟವ್ರಿಗೂ ನೀವು ಒಳ್ಳೆಯವರಾಗಿದ್ದೀರಿಪ್ಪ ದೇವರೇ. ದಯಮಾಡಿ ಆ ಮಳೆಯನ್ನು ಕಡಿಮೆ ಮಾಡು ದೇವರೇ. ಸ್ತೋತ್ರ. ರಾಜನೇ ಸ್ವಾಮಿ, ನಮ್ಮ ತರ ಎಷ್ಟೋ ಜನಗಳು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ಕೇಳಿ ಸ್ವಾಮಿ ಅವರಿಗೆ ಸದುತ್ತರವನ್ನು ದಯಪಾಲಿಸಿದ್ದೇವೆ. ಮಳೆ ಕಡಿಮೆ ಆಗಲಿ, ಅವರು ಸ್ವಾಮಿ ಕ್ಷೇಮವಾಗಿದ್ದೇವೆ. ಅವರಿಗೆ ಮನೆ ಇಲ್ಲ ಸ್ವಾಮಿ, ಓಡಾಡಲಿಕ್ಕೆ ರಸ್ತೆನೂ ಇಲ್ಲದ ರೀತಿ ಆಗಿದೆ ದೇವರೇ. ಕರ್ತನೆ, ಅವ್ರಿಗೆಲ್ಲ ಅಗತ್ಯಕ್ಕೆ ತಕ್ಕಂತ ಪೂರೈಸುವಾತನ ಯೆಹೋವ ಈರೇ ನೀವು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್.